ಚಿತ್ರದುರ್ಗದ ಏನು ಕೇಂದ್ರ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದ ಮುಂದೆ ನಾವು ನಿಂತ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವಾಹನವನ್ನು ನೋಡಿದಂಥ ನಮ್ಮ ಆಟೋ ಚಾಲಕರು ಖುಷಿಯಿಂದ ಬಂದು ನಮ್ಮನ್ನು ಮಾತಾಡಿಸಿ ನಾವು ಕೂಡ KRS ಪಕ್ಷಕ್ಕೆ ಸೇರಬೇಕು, ಯಾವ ರೀತಿಯಾಗಿ ಅದು ಸೇರ್ಪಡೆ ಆಗೋದು ಅನ್ನುವಂಥದ್ದನ್ನ ನಮಗೆ ಖುಷಿಯಿಂದ ಕೇಳ್ಕೊಂಡಾಗ ನಾವು ಈ ಥರದ ಪಕ್ಷದ ಸಿದ್ಧಾಂತಗಳು, ಪಕ್ಷದ ವಿಚಾರಗಳು ಮತ್ತು ಅವ್ರನ್ನ ಮೆಂಬರ್ಶಿಪ್ ಮಾಡಿ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ವಿ. ಅವರು ನಿಜವಾಗಿ ಹೇಳ್ಬೇಕಂತಂದ್ರೆ KRS ಪಕ್ಷ ಮಾಡುವಂಥ ದಿನನಿತ್ಯದ ಹೋರಾಟವನ್ನು ಬಹಳಷ್ಟು ಮೆಚ್ಕೊಂಡಿದ್ದಾರೆ. ಅವರಿಗೆ ಮನಸ್ಸು ತುಂಬಿ KRS ಪಕ್ಷ ಮಾಡುವಂಥ ಜನಪರವಾದಂಥ ಕೆಲಸವನ್ನು ಗಮನಿಸಿ ನಾನು ಮೆಂಬರ್ ಆಗ್ತೀನಿ ಅಂತ ಮುಂದೆ ಬಂದು ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ನಮ್ಮ ಪಕ್ಷದ ಈಗಾಗಲೇ ಪಕ್ಷದ ಸದಸ್ಯತ್ವ ತೆಗೆದುಕೊಂಡಂಥ ತಿಪ್ಪೇಸ್ವಾಮಿ ಅಂತ ಮತ್ತು ಅವರ ಸ್ನೇಹಿತರಾದಂಥ ಶಿವ ಅಂತ ಅವರು ನಮ್ಮ ಪಕ್ಷದ ಮೇಲೆ ಭಾಳಷ್ಟು ಗೌರವ, ಪ್ರೀತಿ, ಕಾಳಜಿಯನ್ನು ಹೊಂದಿ ಈಗ ನಮ್ಮ ಪಕ್ಷದ ಸದಸ್ಯರಾಗಿದ್ದಾರೆ. ಈಗ ಅವ್ರು ಯಾಕೆ ನಮ್ಮ KRS ಪಕ್ಷದ ಸದಸ್ಯರಾದರು, ಯಾಕೆ ಪಕ್ಷಕ್ಕೆ ಈಗ ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ, ಯಾವುದ್ಯಾವುದೋ ಪಕ್ಷ ಇದೆ, ಅವೆಲ್ಲವನ್ನು ಬಿಟ್ಟು ನಮ್ಮ ಪಕ್ಷಕ್ಕೇ ಮತ್ತು ನಾವು ಬಸ್ ನಿಲ್ದಾಣ ಮುಂದೆ ನಿಂತ್ಕೊಂಡಾಗ ಅವರಾಗಿಯೇ ಬಂದು ಯಾಕೆ ನಮ್ಮನ್ನು ಮಾತಾಡಿಸಿದ್ರು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. KRS ಪಕ್ಷದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು, ಯಾಕೆ ನೀವು ಮೆಂಬರ್ ಆದ್ರಿ ಅನ್ನೋದನ್ನ ದಯವಿಟ್ಟು ತಿಳಿಸಿ. ನಮಸ್ಕಾರ, ನನ್ನ ಹೆಸರು ತಿಪ್ಪೇಸ್ವಾಮಿ, ಆಟೋ ಡ್ರೈವರ್ ಅಂತ. ಚಿತ್ರದುರ್ಗ ನಾವು ಸಿಟಿ ಒಳಗೆ ಆಟೋ ಓಡಿಸ್ತೀವಿ. ನಾವು ಹಲವಾರು ಕಡೆ ನೋಡಿದ್ದೀವಿ, ಅನ್ಯಾಯ ಆಗೋದು ನೋಡಿದ್ದೀವಿ, ಪೊಲೀಸರ ಕಡೆಯಿಂದ ಮೋಸ ಹೋಗಿರೋದು ನೋಡಿದ್ದೀವಿ. ಅದನ್ನು ಎತ್ತಿಡಿತಿರೋದು ಇವತ್ತು ಯಾವುದೇ ಪಕ್ಷ ಇಲ್ಲ. ಈ ಪಕ್ಷ ಅಂದರೆ KRS ಅಲ್ಲಿ ಪಕ್ಷ ಅದು ಎತ್ತಿಡಿತಿದೆ. ಅದನ್ನು ನಾವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿದ್ದೀವಿ. ಅದನ್ನು ನೋಡಿ ನಮಗೆ ಈ ಸಂಘದಲ್ಲಿ ನಾವು ಮೆಂಬರ್ ಆದರೆ ನಾವು ಒಂದು ಪಕ್ಷಕ್ಕೆ ಸೇವೆ ಮಾಡ್ಬೇಕಂತೇಳಿ ಭರವಸೆ ಬಂದಿದೆ. ಹಂಗಾಗಿ ಈ ಪಕ್ಷಕ್ಕೆ ನಾವು ಸೇರ್ಪಡೆ ಆಗಿ ಸೇವೆ ಮಾಡ್ಬೇಕಂತ ನಮಗೆ ಆಸೆ ಆಗಿದೆ. ನಾವು ಈಗ ಎಲ್ಲೆಲ್ಲಿ ನೋಡಿದ್ರಿ KRS ಪಕ್ಷ ಏನೇನು, ಈಗ RTO ಕಚೇರಿಯಲ್ಲಿ ನೋಡಿರ್ಬೋದು, ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, DC ಕಚೇರಿ ಆಗಿರ್ಬೋದು, ಎಲ್ಲ ಕಡೆ ನೋಡಿ ನಿಮಗೆ ಮನಸ್ಸು ಪೂರ್ತಿ ಹೈವೇಗಳ ಸೈಡಲ್ಲಿ RTOದವರು ಲೂಟಿ ಮಾಡ್ತಾಯಿದ್ರು, ಪೊಲೀಸ್ನವರು ಲೂಟಿ ಮಾಡ್ತಾಯಿದ್ರು, ವೆಹಿಕಲ್ನವ್ರ ಹತ್ರ ಅದೆಲ್ಲ ನೋಡಿದ್ದೀವಿ ಮೇಡಮ್. ಅದಾಗಿ ನಾವು ಪೊಲೀಸರ ಹತ್ರ ಹೆಂಗೆ ನೇರವಾಗಿ ಮಾತಾಡ್ಬೋದು, ಅದ್ರ ಬಗ್ಗೆ ಮಾಹಿತಿ ಹೆಂಗೆ ನಾವು ತಿಳ್ಕೊಬೋದು ಅನ್ನೋದು KRS ಪಕ್ಷದಿಂದ ನಾವು ತಿಳ್ಕೊಬೋದು ಮೇಡಮ್. ನಿಮಗೊಂದು ಧೈರ್ಯ ಬರುತ್ತೆ, ನಮಗೊಂದು ಧೈರ್ಯ ಬರುತ್ತೆ. ಅವ್ರ ಹತ್ರ ಮಾತಾಡೋಕ್ಕೆ ನಾವು ಇವಾಗ ಭಯ ಪಡ್ತೀವಿ. ಪೊಲೀಸರ ಹತ್ರ ಹೆಂಗೆ ಮಾತಾಡ್ಬೇಕು, ನಾವು ಒಬ್ಬ ಆಟೋ ಚಾಲಕರಾಗಿ. ಹಂಗಾಗಿ KRS ಪಕ್ಷದ ನಾವು ಸೇರ್ಪಡೆ ಆದರೆ ಅವರು ನಮಗೆ ಹೆಂಗೆ ಮಾತಾಡ್ಬೋದು, ಯಾವ ರೀತಿ ಮಾತಾಡ್ಬೋದು ಅನ್ನೋದು ಧೈರ್ಯ ತುಂಬುತ್ತೆ. ಆಮೇಲೆ ಯಾವುದೇ ರೀತಿಯಾಗಿ ನಮಗೆ ತೊಂದರೆ ಆಗಲ್ಲ, KRS ಪಕ್ಷಕ್ಕೆ ನಾವು ಸೇರ್ಕೊಂಡ್ರೆ ಅನ್ನೋದು ಧೈರ್ಯ ಇದೆ. ಓಕೆ, ಕೊನೆ ಪ್ರಶ್ನೆ. ಈಗ ನಾನು ಅವಾಗ ಹೇಳಿದೆ ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ, ಆ ಮೂರು ಪಕ್ಷ ಬಿಟ್ಟು ನಮ್ಮ ಪಕ್ಷನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇವತ್ತು ಕಷ್ಟಕ್ಕಾಗ್ತಿ ಅದು ಯಾರು ಸರ್ಕಾರ, BJP ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, JDS ಆಗಲಿ, ಚಾಲಕರು ಆಗಲಿ, ಯಾರಕ್ಕೂ ಅವರು ನಮಗೆ ಹೊಂದಾಣಿಕೆ ಕೊಟ್ಟಿಲ್ಲ. ಅವರು ಇವತ್ತು ಬಂದು ಹೊಂದಾಣಿಕೆ ಧ್ವನಿ ಎತ್ತಿಲ್ಲ. ಇವತ್ತು KRS ಪಕ್ಷ ಪ್ರತಿಯೊಬ್ಬ ಬಡವರಿಗಾಗಲಿ, ಚಾಲಕರಿಗಾಗಲಿ, ಏನಕ್ಕನ ಆಗಲಿ ಮುಂದೆ ಬಂದಿರೋದು KRS ಪಕ್ಷ. ಹಂಗಾಗಿ ಅವ್ರ ಕಡೆಯಿಂದ ನಾವು ಸಹಾಯ ಬೇಡ್ತಾ ಇದ್ದೀವಿ. ಒಟ್ಟಲ್ಲಿ ನಿಮ್ಮಲ್ಲಿ ಹೇಳೋ ಪ್ರಕಾರ ಲಂಚ ಮುಕ್ತ ಅಭಿಯಾನಗಳು ಜಾಸ್ತಿ KRS ಪಕ್ಷದವರೇ ಮಾಡ್ತಾರನ್ನೋ ಉದ್ದೇಶಕ್ಕಾಗಿಯೇ ಯಾವುದೇ ಒಂದು ಅಧಿಕಾರಿಗಳ್ನು ದಂಡಿಸಿ ಆ ಥರ ಏನು ಖಂಡಿಸಿ ನಮ್ಮನ್ನು ಒಂದು ನಿಟ್ಟಿನಲ್ಲಿ ನಾಯಕರನ್ನಾಗಿ ಮಾಡ್ತಾರನ್ನೋ ನಿಟ್ಟಲ್ಲಿ ನೀವು ಬಂದಿದ್ದೀರನ್ನ ಖಚಿತವಾ? ಖಚಿತ ಹಾಂ ಸರ್, ಧನ್ಯವಾದಗಳು ಸ್ನೇಹಿತರೆ. ಈ ಥರದ ಸಾವಿರಾರು ಜನ ಆಟೋ ಚಾಲಕರು, ಲಾರಿ ಚಾಲಕರು, ಬೇರೆ ಬೇರೆ ಯಾರೆಲ್ಲ ಡ್ರೈವರ್ಗಳಿದ್ದಾರೆ ಅವರು KRS ಪಕ್ಷದ ಮೇಲೆ ಭಾಳಷ್ಟು ಪ್ರೀತಿಯನ್ನು, ವಿಶ್ವಾಸವನ್ನು, ಗೌರವವನ್ನು ಇಟ್ಟು KRS ಪಕ್ಷ ಮಾಡುವಂಥ ಕೆಲಸದ ಮೇಲೆ ಅಭಿಮಾನದಿಂದ ಇವತ್ತು ನಮ್ಮ ಪಕ್ಷಕ್ಕೆ ಸದಸ್ಯರಾಗ್ತಾ ಇದ್ದಾರೆ. ಇಂಥ ನೋಡಿ ಇವರೆಲ್ಲ ಬಡವರು, ದಿನನಿತ್ಯ ದುಡಿದೇ ಜೀವನ ಮಾಡುವಂಥವ್ರು. ಇವ್ರಿಗೇ ಚಿತ್ರದುರ್ಗ ಜಿಲ್ಲಾದ್ಯಂತ ನೂರಾರು ಸಮಸ್ಯೆಗಳಿದ್ದಾವೆ, ಕಷ್ಟಗಳಿದ್ದಾವೆ. RTOಗಳಿಂದ, ಪೊಲೀಸರಿಂದ, ಆಮೇಲೆ ಅಧಿಕಾರಿಗಳಿಂದ ಭಾಳಷ್ಟು ಒತ್ತಡಗಳನ್ನು, ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸಿ ಇದಕ್ಕೆ ಒಂದು ಪರಿಹಾರ ಕಾಣಬೇಕು. ನಾವು ಕೂಡ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವ್ರನ್ನ ಮತ್ತು ಏನದು ಕಷ್ಟಕ್ಕೊಳಗಾದವ್ರನ್ನ ನಾವು ಕೂಡ ಸಬಲರನ್ನಾಗಿ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಅವ್ರಿಗೂ ಕೂಡ KRS ಪಕ್ಷ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ. ಅವ್ರು ಮಾಡುವಂಥ ಯಾವುದೇ ಪ್ರಾಮಾಣಿಕ ಕೆಲಸಕ್ಕೆ, ಕಾನೂನಿನ ಕೆಲಸಕ್ಕೆ KRS ಪಕ್ಷ ಜೊತೆಯಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತಾ ನಮ್ಮ ಪಕ್ಷದ ರಾಜ್ಯ ರೈತ ಘಟಕದ ಜಿಲ್ಲಾಧ್ಯಕ್ಷರಾದಂಥ
ರಾಜಣ್ಣ ಅವರಿದ್ದರು, ನಮ್ಮ ಜಿಲ್ಲಾ ರೈತ ಘಟಕದ ಉಪಾಧ್ಯಕ್ಷರಾದಂಥ ದಾಸ್ಪೀರ್ ಅವರಿದ್ದರು, ಮತ್ತು ನಮ್ಮಲ್ಲಿ ರೈತ ಘಟಕದ ಅಧ್ಯಕ್ಷರಾದಂಥ ಜೋಗನಹಳ್ಳಿ ಗುರುಮೂರ್ತಿ ಅವರು ಕೂಡ ನಮ್ಮ ಜೊತೆಯಾಗಿದ್ದರು. ಆಮೇಲೆ ವಿಡಿಯೋ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮತಿ ರೇಖಾ ಅಂತೇಳಿ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇವರಿಗೆ ಮತ್ತೊಮ್ಮೆ ಪಕ್ಷಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ತುಂಬ ಹೃದಯದ ಧನ್ಯವಾದಗಳು ಸರ್.